ಹಾಯ್ ಹಲೋ, ಯೇಸುವಿನ ಶ್ರೇಷ್ಠವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯವಾದ ವಂದನೆಗಳು. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಪಡಿಸುವ ನನ್ನ ಸ್ನೇಹಿತರೆಲ್ಲರಿಗೂ, ನನ್ನ ಆತ್ಮೀಯರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ನನ್ನನ್ನು ಪ್ರೋತ್ಸಾಹಪಡಿಸಿ ಇನ್ನು ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ಇಡೀ ದೇಶವೆಲ್ಲ ವ್ಯಾಪಿಸುವಂತೆ ನೀವು ಪ್ರೋತ್ಸಾಹಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಇದು ನಿಜವಾಗ್ಲಿ ಯಾವುದೋ ನನ್ನ ಒಂದು ಸ್ವಾರ್ಥಕ್ಕಾಗಿ ಅಲ್ಲ, ಇದು ಎಷ್ಟೋ ಜನರ ಸತ್ಯದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನನ್ನಂಥ ಒಬ್ಬ ವ್ಯರ್ಥವಾಗಿ ಜೀವಿಸಬೇಕಾದಂಥ ವ್ಯಕ್ತಿಯಾದ ನನ್ನನ್ನು ಇವತ್ತು ಈ ಸತ್ಯದ ಕಾರ್ಯಗಳಲ್ಲಿ ನಡೆಸುವಂಥ ಆ ಶಕ್ತಿವಂತನ ಮಾತುಗಳನ್ನು ಈ ಲೋಕಕ್ಕೆ ಸಾರುವುದಕ್ಕಾಗಿ ದೇವರು ಕೊಟ್ಟಂಥ ಕಾರ್ಯವಾಗಿರುವುದರಿಂದ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರಿಗೆ ನೀವು ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಜವಾಗ್ಲೂ ಇವತ್ತು ಈ ಕಾರ್ಯಕ್ರಮ ಈ ರೀತಿಯಲ್ಲಿ ಶೇರ್ ಮಾಡಿ ಇದನ್ನು ನೋಡ್ತಿರುವುದಕ್ಕೆ ಕಾರಣ ಏನಂತಂದರೆ, ವಾಕ್ಯ ಕೂಡ ಹೀಗೆ ಹೇಳ್ತದೆ. ಈ ದಿನದ ವಾಕ್ಯ ಕೂಡ ನೋಡ್ರಿ, ಸತ್ಯವೇದದಲ್ಲಿರುವ ಕೊರಂತಿ ಎಂಬ ಪುಸ್ತಕ ಅದರಲ್ಲಿ 13ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತಿದೆ, ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಇವತ್ತು ನಿಜವಾಗ್ಲಿ ಎಷ್ಟೋ ಜನರಿಗೆ ಇವು ಹೇಳ್ತಿರುವ ಮಾತುಗಳನ್ನು ನಂಬುತ್ತಾ ಇದ್ದೀರಿ. ಖಂಡಿತ ಆ ಕಾರ್ಯಗಳಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ. ಅದಕ್ಕೇನು ಹೆಚ್ಚಾಗಿ ಪ್ರೀತಿ ಮಾಡುವಂಥ ಸ್ವಭಾವ ಉಳ್ಳವರಾಗಿರುವುದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿ ನೀವೆಲ್ಲರೂ ಪ್ರೋತ್ಸಾಹಪಡಿಸ್ತಿರುವುದಕ್ಕಾಗಿ ಸ್ತೋತ್ರ. ನಿಜವಾಗ್ಲಿ ಸ್ನೇಹಿತರೆ, ಆತ್ಮೀಯರೇ, ಇವತ್ತು ಈ ಲೋಕದಲ್ಲಿರುವಂಥ ಪ್ರತಿ ಜನರು ಕೂಡ ನೋಡ್ರಿ, ನಂಬಿಕೆ ನಿರೀಕ್ಷೆಗಿಂತ ಹೆಚ್ಚಾಗಿ ಪ್ರೀತಿ ಬಹಳ ದೊಡ್ಡದಂತೆ. ಪ್ರೀತಿ ಯಾವ ಜನರ ಮಧ್ಯದಲ್ಲಿ, ಯಾವ ಕುಟುಂಬದಲ್ಲಿ, ಯಾವ ವ್ಯಕ್ತಿ ಒಳಗಡೆ, ಯಾವ ದೇಶದೊಳಗಡೆ, ಯಾವ ರಾಜ್ಯದೊಳಗಡೆ, ಯಾವ ಜಿಲ್ಲೆ, ತಾಲೂಕು, ಗ್ರಾಮಗಳ ಒಳಗಡೆ ಇರ್ತದೋ ಅಲ್ಲಿ ನಿಜವಾಗ್ಲಿ ಹೇಳುತ್ತೇನೆ, ಅಲ್ಲಿ ಏನಿರಲ್ಲಂತೆ ಗೊತ್ತಾ? ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಸ್ನೇಹಿತರೆ, ಆತ್ಮೀಯರೇ, ನೋಡ್ರಿ, ಪ್ರೀತಿ ಎಲ್ಲಿ ಇರುತ್ತದೋ ಈ ಎಲ್ಲ ಕಾರ್ಯಗಳು ಅಲ್ಲಿ ಅಡಗಿರುತ್ತವೆ. ಪ್ರೀತಿ ಇರುವ ಮನುಷ್ಯನಲ್ಲಿ ಸಿಟ್ಟು, ಕೋಪ, ಇನ್ನೊಬ್ಬರು ಅಪಕಾರವನ್ನು ನೆನೆಸಿ ಅವ್ರಿಗೆ ಅಪಕಾರ ಮಾಡಬೇಕನ್ನೋದು ಯಾವುದು ಕೂಡ ಇರೋದಿಲ್ಲ. ಯಾವಾಗಲೂ ಸಮಾಧಾನ, ಸಂತೋಷವಾಗಿ ಎಲ್ಲರ ಸಂಗಡ ಆತನು ಪರಿಪೂರ್ಣವಾದಂಥ ನೆಮ್ಮದಿಯಿಂದ ಜೀವಿಸಬೇಕೆಂದು ಆಲೋಚನೆ ಮಾಡ್ತಾನೆ. ಯಾಕೆಂದರೆ ಪ್ರೀತಿ ಇರುವುದರಿಂದ. ಈ ಪ್ರೀತಿ ನಮ್ಮ ದೇಶದಲ್ಲಿ ಖಂಡಿತವಾಗಿರುವುದಾದರೆ ನಮ್ಮ ದೇಶ ಎಲ್ಲ ಕಾರ್ಯಗಳಿಂದಲೂ ಆಶೀರ್ವಿಸಲ್ಪಡಲಿಕ್ಕೆ ಸಾಧ್ಯ. ಆ ಪ್ರೀತಿ ಇದ್ದರೆ ನೀನು ಚಿಕ್ಕವನು, ನಾನು ದೊಡ್ಡವನು, ನೀನು ಆ ಜಾತಿ, ನಾನು ಈ ಜಾತಿ, ಆ ಕುಲ, ಈ ಕುಲ, ಆ ಮತ, ಈ ಮತ ಅನ್ನುವಂಥ ಯಾವೇ ಒಂದು ಕಾರ್ಯಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇವತ್ತು ದೇವರು ತಿಳಿಸುವಂಥ ವಿಷಯವೇನಂತಂದರೆ, ಒಬ್ಬರು ಬೆಳೆದವನ್ನ ನೋಡಿ ಸಂತೋಷ ಪಡ್ರಿ. ಒಬ್ಬನು ಕೆಟ್ಟೋದ ಅಂದರೆ ಅವನನ್ನು ಹೇಗಾದರೂ ಮಾಡಿ ಆ ಕೆಟ್ಟತನದಿಂದ ಒಳ್ಳೆತನಕ ನಡೆಸಬೇಕಂತ ಆಲೋಚನೆ ಮಾಡಬೇಕು. ಯಾಕೆಂದರೆ ಪ್ರೀತಿ ಆ ರೀತಿಯಲ್ಲಿ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ನೋಡುವ ಪ್ರತಿಯೊಬ್ಬ ಸ್ನೇಹಿತರಿಗೆ ಹೇಳುತ್ತೇನೆ, ಯಾರೇ ಹೇಗೆ ಇದ್ದರೂ ಪರವಾಗಿಲ್ಲ, ಬಟ್ ನಮ್ಮೊಳಗಿರುವ ಪ್ರೀತಿ ಎಲ್ಲವನ್ನು ಅಡಗಿಸಿ ಬಿಡುತ್ತದೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಪ್ರೀತಿ ಹೆಚ್ಚಾಗಲಿ ಎಂದು ಈ ಉದಯ ಕಾಲದಲ್ಲಿ ದೇವರು ಕೊಟ್ಟ ವಾಕ್ಯವನ್ನು ಹೇಳುತ್ತಾ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ಹೌದು ಸ್ವಾಮಿ, ಈ ಲೋಕದಲ್ಲಿರುವ ಎಲ್ಲ ಕಾರ್ಯಗಳನ್ನು ನೋಡಿ ದೇವರೇ, ನೀನು ಹೇಳುವಂಥ ವಿಷಯ ನೋಡ್ರಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರು ಈ ಲೋಕದಲ್ಲಿ ನಿಲ್ಲುತ್ತದೆ ಎಂಬುದಾಗಿ. ಹಾಗೆ ಈ ಮೂರರಲ್ಲಿ ಪ್ರೀತಿ ತುಂಬ ದೊಡ್ಡದು ಎಂಬುದಾಗಿ. ಹೌದು ಸ್ವಾಮಿ, ಪ್ರೀತಿ ಎಲ್ಲರಲ್ಲಿ ಇರಬೇಕೆಂಬುದಾಗಿ ನಿನ್ನ ಉದ್ದೇಶ. ಅದಕ್ಕಾಗಿ ಲೋಕಕ್ಕೆ ಪ್ರೀತಿ ತೋರಿಸುವುದಕ್ಕಾಗಿ ಪರಲೋಕ ಕರ್ತನೆ ಬಿಟ್ಟು ನೀನು ಮಾನವ ರೂಪವನ್ನೆತ್ತಿ ಈ ಲೋಕಕ್ಕೆ ಬಂದ ಆ ಪ್ರೀತಿಯನ್ನು ಎಲ್ಲರಿಗೂ ಕರ್ತನೆ ನೀನು ದಯಪಾಲಿಸಿ ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇನೆ. ಆ ಪ್ರೀತಿ ಎಲ್ಲರಲ್ಲಿ ತುಂಬಿಕೊಳ್ಳಲಿ. ಅತಿ ಬೇಗ ನನ್ನ ಭಾರತ ದೇಶ ಪ್ರೀತಿಯಲ್ಲಿ ತುಂಬಿಕೊಂಡು ಕರ್ತನೆ ಎಲ್ಲರಲ್ಲಿ ಸಂತೋಷವಾಗಿ ಬಾಳಲಿ ಎಂದು ಹೇಳುತ್ತಾ, ಕರ್ತನೆ ನೀನು ಎಲ್ಲ ನಮ್ಮ ದೇಶವನ್ನು ಆಶೀರ್ವದಿಸಬೇಕೆಂದು ಹೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರೀತಿಯಿಂದ ಇರೋಣ, ಪ್ರೀತಿಯಲ್ಲಿ